ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು ಭಗವದ್ಗೀತೆಯ ಕರ್ಮಯೋಗದ 14 ಮತ್ತೆ 21ನೇ ಶ್ಲೋಕವನ್ನು ಮನನ ಮಾಡೋಣ. 14ನೇ ಶ್ಲೋಕ ಹೀಗಿದೆ: ಅನ್ನದ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವಃ ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ. ಇದರ ಅರ್ಥ, ಎಲ್ಲಾ ಜೀವಗಳು ಮಳೆಯಿಂದ ಉತ್ಪತ್ತಿಯಾಗುವ ಆಹಾರ ಧಾನ್ಯಗಳ ಮೇಲೆ ಬದುಕುತ್ತವೆ. ಯಜ್ಞ ಅಂದ್ರೆ ನಿಸ್ವಾರ್ಥ ಅರ್ಪಣೆ ಮಾಡುವುದರಿಂದ ಮಳೆಯು ಉತ್ಪತ್ತಿಯಾಗುತ್ತದೆ ಮತ್ತು ಯಜ್ಞವು ನಿಗದಿತ ಕರ್ತವ್ಯಗಳಿಂದ ಹುಟ್ಟುತ್ತದೆ. ಇದರ ಮೇಲ್ನೋಟಕ್ಕೆ ಅದರ ಅರ್ಥ ಈ ರೀತಿಯಲ್ಲಿದೆ. ಅದರ ಗೂಢಾರ್ಥವನ್ನು ನಾವು ಮನನ ಮಾಡುವಾಗ ನೋಡೋಣ. ಇದು ಪದಶಃ ಅರ್ಥ: ಅನ್ನಾತ್ ಆಹಾರದಿಂದ, ಭವಂತಿ ಉತ್ಪತ್ತಿ, ಭೂತಾನಿ ಜೀವಿಗಳು, ಪರ್ಜನ್ಯಾತ್ ಮಳೆಯಿಂದ, ಅನ್ನ ಆಹಾರ ಧಾನ್ಯಗಳ, ಸಂಭವ ಉತ್ಪಾದನೆ, ಯಜ್ಞತ್ ಯಜ್ಞದ ಸಾಧನೆಯಿಂದ, ಭವತಿ ಸಾಧ್ಯವಾಗುತ್ತದೆ, ಪರ್ಜನ್ಯ ಮಳೆ, ಯಜ್ಞ ತ್ಯಾಗದ ಸಾಧನೆ, ಕರ್ಮ ನಿಗದಿತ ಕರ್ತವ್ಯಗಳು, ಸಮುದ್ಭವ ಹುಟ್ಟುತ್ತದೆ. ಇಲ್ಲಿ ನೋಡಿ 5 ರೀತಿಯ ಯಜ್ಞಗಳನ್ನ ಹೇಳಿದ್ದಾರೆ. ದೇವಯಜ್ಞ, ಭೂತಯಜ್ಞ, ಮನುಷ್ಯ, ಪಿತೃ ಮತ್ತೆ ಋಷಿ ಯಜ್ಞ. 5 ಯಜ್ಞಗಳನ್ನ ಹೇಳಿದ್ದಾರೆ. ನಾವು ಒಂದಷ್ಟು ಪ್ರಶ್ನೋತ್ತರಗಳ ಮೂಲಕ ತಾನೇ ನಾವು ಕಲಿತಾ ಇರೋದು. ಪ್ರಶ್ನೆಯನ್ನ ಸಹ ನೋಡೋಣ. ಇವಾಗ ಹೇಳ್ದೆ ಅಲ್ವಾ, ಮೊದಲನೇ ಪ್ರಶ್ನೆ, ಎಷ್ಟು ರೀತಿಯ ಯಜ್ಞಗಳಿವೆ ಅದನ್ನ ವಿವರಿಸಿ ಅಂತ. ಇಲ್ಲಿ ನೋಡ್ಕೊಂಡು ಹೇಳಿ. 5 ರೀತಿಯ ಯಜ್ಞಗಳು: ಅವು ಯಾವುವು ಅಂತ. ಪಿತೃಯಜ್ಞ, ಮನುಷ್ಯ ಯಜ್ಞ, ಭೂತಯಜ್ಞ, ದೇವಯಜ್ಞ. ಆಮೇಲೆ ಋಷಿ ಯಜ್ಞ ಹೇಳ್ದೆ. ಋಷಿ ಹೇಳಿದ್ರ. ಯಜ್ಞ ಹೀಗೆ 5 5 ತರದ ಇದೆ. ಅದು ಹೇಳ್ದೆ. ಯಜ್ಞ ಅಂದ್ರೆ ಏನು ಅಂತ ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಅದು ಒಂದ್ಸತಿ ಜ್ಞಾಪಿಸ್ಕೊಳ್ಬಹುದು. ಮತ್ತೆ ಒಂದೊಂದು ಯಜ್ಞ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ. ನೀವೇ ಒಂದ್ಸತಿ ಹೇಳ್ಬಿಡಿ ಮ್ಯಾಮ್. ನಾನು ನಾ ಕ್ಲಾಸ್ ಹೇಳ್ತೀನಿ. ಒಂದ್ ಸ್ವಲ್ಪ ಮಾಡ್ಕೊಂಡಿದ್ದೆ. ಹೊರಗಡೆ ಒಳಗಡೆ ಇರೋದಕ್ಕೆ ಸ್ವಲ್ಪ ಕೆಲಸ ಕೊಟ್ಬಿಟ್ಟು ಆಮೇಲೆ ಹೊರಗಡೆಯಿಂದ ತೆಗೆದುಕೊಳ್ಬೇಕು. ಸ್ವಲ್ಪ ಇದು ಕೊಡಿ. ಅಂದ್ರೆ ಯಜ್ಞ ಮಾಡೋದು ಅಂದ್ರೆ ತಪಸ್ಸು ಮಾಡೋದು. ಏ- ಒಂದು ಆ, ಬೇಡಿಕೆಯನ್ನ ಇಲ್ಲ ಏನಾದ್ರೂ ಒಂದು ಸಾಧಿಸೋಕ್ಕೋಸ್ಕರ ಕೂತು ಆ ದೇವರ ಬಗ್ಗೆ ತಪಸ್ಸು ಮಾಡೋದು. ಅವಾಗ ಏನಾಗತ್ತೆ ನಮ್ಮಲ್ಲಿ ತಪ ಅಂತಂದ್ರೆ ಏನು, ಆ, ಸುಟ್ ಹಾಕೋದು ಅಲ್ವಾ. ಹಾ ಸುಟ್ ಹಾಕೋದು ಅಂದ್ರೆ ನಮ್ಮಲ್ಲಿರುವ ಒಂದು ಕಾಮಕ್ರೋಧಾದಿಗಳನ್ನ ಸುಟ್ ಹಾಕ್ಬಿಡೋದು. ನಮ್ಮ ದುರ್ಗುಣಗಳು, ನಮ್ಮ ಆಸುರಿ ಸಂಪತ್ತನ್ನ ಸುಟ್ ಹಾಕ್ಬಿಡೋದು. ಹಾ ಯಾವ್ದ್ರಲ್ಲಿ? ಬೆಂಕಿ. ಅಗ್ನಿಯಲ್ಲಿ ಅಂತಂದ್ರೆ ನಾನು ಜ್ಞಾನ ಅಗ್ನಿಯಲ್ಲಿ ಸುಟ್ ಹಾಕ್ಬೇಕು ಇವಾಗ ತಾನೆ. ಹ್ಮ್ ನಮ್ಮ ಮುಂದೆ ಏನು ಅಗ್ನಿ ನಾವೇನು ಇಟ್ಕೊಂಡಿಲ್ಲ. ಮತ್ತೆ ಆ, ಯಾವ ಒಂದು ನಮ್ಮ ಮನಸ್ಸಿನಲ್ಲಿರುವಂತ ಕಾಮಕ್ರೋಧಾದಿಗಳನ್ನ ಈ ಹೊರಗಡೆ
ಆ, ಬೆಂಕಿಯಲ್ಲಿ ಸುಡೋಕ್ಕೆ ಆಗಲ್ಲ. ಅದು ಜ್ಞಾನಾಗ್ನಿಯಲ್ಲೇ ಸುಡಬೇಕು ಅಲ್ವಾ? ಅದಕ್ಕೆ ನಾವು ಹೊರಗಡೆ ಏನು ಮಾಡ್ತೀವಿ, ಒಂದು ಯಜ್ಞಕುಂಡ ಇರುತ್ತೆ, ಅದಕ್ಕೆ ಹೋಮ ಹವನ ಮಾಡಿದ್ರೆ ಅದಕ್ಕೆ ಎಲ್ಲವನ್ನ ಅರ್ಪಣೆ, ನಂದಲ್ಲ ನಂದಲ್ಲ ಅಂತಂದ್ಬಿಟ್ಟು ಎಲ್ಲ ವಸ್ತುಗಳನ್ನ ಹಾಕ್ತಾ ಇರ್ತಾರೆ. ಹಾಗೆ ನಾವು ಪ್ರಪಂಚದಲ್ಲಿ ಇರೋದೆಲ್ಲ ಭಗವಂತಂದೇನೆ. ನಂದು ಅಂತಂದ್ಬಿಟ್ಟು ನಾನು ಸ್ವಾರ್ಥವಾಗಿ ಇಟ್ಕೊಂಡಿರ್ತೀನಿ, ಇದು ನಂದಲ್ಲ ನಂದಲ್ಲ ಅನ್ನೋದನ್ನ ನಾನು ಮನದಟ್ಟು ಮಾಡ್ಕೊಳ್ಬೇಕು ಅಂತ ಅದನ್ನ ಹೇಳೋದು ಅಷ್ಟೇನೆ. ಅದರಿಂದ ಏನು ಆಗುತ್ತೆ ಅನ್ನೋದು ಇಲ್ಲ, ಈ ಅಧ್ಯಾತ್ಮದಲ್ಲಿ ಹಾಗೆ ಹೇಳ್ತಾ ಇಲ್ಲ. ಇದು ವೇದಗಳಲ್ಲಿ ಮೊದಲ 3 ಭಾಗದಲ್ಲಿ ಹೇಗೆ ಆಚರಣೆಯನ್ನು ಮಾಡಬೇಕು ಅನ್ನೋದು ಹೇಳುತ್ತೆ. ಆದರೆ ವೇದಾಂತದಲ್ಲಿ ಕೊನೆಯ ಭಾಗದಲ್ಲಿ ಉಪನಿಷತ್ತುಗಳಲ್ಲಿ ಹೇಳೋದೇನು ಅಂತಂದ್ರೆ, ನಿನ್ನ ಆತ್ಮಸ್ವರೂಪವನ್ನ ಹೇಗೆ ನೀನು ಕಂಡುಕೊಳ್ಬೇಕು ಅಂತ. ಇದು ಪ್ರಾಪಂಚಿಕ ವ್ಯವಹಾರದಲ್ಲಿ ನಾವೇನ್ ಮಾಡಬೇಕು ಅಂತಂದ್ಬಿಟ್ಟು ಆವಾಗ ಮನಸ್ಸು ಶುದ್ಧಿ ಆಗುತ್ತೆ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ನೀನು ಈ ಯಜ್ಞವನ್ನ ಮಾಡು ಅಂತ. ಆ, ಬರೀ ಈ ಹೋಮ ಹವನ ಮಾಡೋದು ಆ, ಅದು ಬರೀ ಒಂದು ಸೂಚಕವಾಗಿ ಅಷ್ಟೇ. ಆದರೆ ನಾನು ದಿನನಿತ್ಯ ಒಂದು ವ್ಯವಹಾರ ಜೀವನದಲ್ಲಿ ಹೇಗೆ ಯಜ್ಞ ರೀತಿಯಲ್ಲಿ ನನ್ನ ಬದುಕನ್ನ ಮಾಡಬೇಕು, ಆ ಯಜ್ಞ ರೀತಿಯಲ್ಲಿ ಬದುಕನ್ನು ಮಾಡೋದ್ರಿಂದ ನನಗೆ ಏನು ಪ್ರಯೋಜನ ಇದೆ, ಇಲ್ಲ ಅಂತಂದ್ರೆ ಏನ್ ತೊಂದರೆ ಆಗತ್ತೆ ಅನ್ನೋದನ್ನ ನಾನು ಚಿಂತನೆ ಮಾಡಿದಾಗ, ಯಾವಾಗಲೂ ನಾವು ಪ್ರಕೃತಿಗೆ ಅನುಗುಣವಾಗಿ ನಾವು ನಡ್ಕೊಂಡಾಗ ನಮಗೆ ಆ ಪ್ರಕೃತಿಯು ಸಹ ಸಹಕಾರ ಮಾಡುತ್ತೆ. ಆ, ಇದು ಮುಂದಿನ ಕ್ವಶನ್ ಸೇರಿಸ್ಬಿಟ್ಟು ಹೇಳ್ಬಿಡೋ ಥರ ಆಗ್ತಾ ಇದೆ. ನೀವೇನಾದರೂ ಒಂದು ಸ್ವಲ್ಪ ತಲೆಗೆ ಕೆಲಸ ಕೊಟ್ಟು ನೀವು ಹೇಳೋದಾದ್ರೆ ಸ್ವಲ್ಪ ಹೇಳಿ, ಆಮೇಲೆ ನಾನು ಮುಂದುವರಿಸ್ತೀನಿ. ಈ ಶ್ಲೋಕದ ಮೂಲಕ ಶ್ರೀಕೃಷ್ಣ ಅಂದ್ರೆ ಜೀವ ಯಾದವನು ಯಾವ ಯಜ್ಞಗಳ ರೀತಿಯ ರೀತಿ. ಬದುಕು ನಡೆಸ್ಬೇಕು ಅಂತ ತಿಳಿಸಿದ್ದಾರೆ. ಅದೇ ಯಜ್ಞದ ರೀತಿಯಲ್ಲಿ ನಡೆಸ್ಬೇಕು ಅಂತ. ಇನ್ನೇನಾದ್ರೂ ಹೇಳೋದಿದ್ರೆ ಹೇಳಿ, ಆಮೇಲೆ ನಾನು ಹೇಳಿದ್ರೆ ಸರಿ ಹೋಗುತ್ತೆ. ನಿಮ್ಗೆ ಏನ್ ಅಂದ್ರೆ ತೋಚುತ್ತೆ ಅದನ್ನ ಹೇಳಿ. ನಾವು ಅಂದ್ರೆ ನಾವ್ ಏನೇ ಕೆಲಸ ಮಾಡ್ಬೇಕಂದ್ರೂ ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಆಗಿ ಅದ್ರಲ್ಲಿ ಅಳವಡಿಸ್ಕೋಬೇಕು ನಿಸ್ವಾರ್ಥವಾಗಿ. ನಾ ಒಂದ್ ಒಳ್ಳೆ ರೀತಿನಲ್ಲಿ ಇದು ನನ್ಗೂ ಒಳ್ಳೇದಾಗತ್ತೆ, ಬೇರೆಯವ್ರಿಗೂ ಒಳ್ಳೇದಾಗತ್ತೆ ಅನ್ನೋ ನಿಸ್ವಾರ್ಥ ಅಂದ್ರೆ ಕಂಪ್ಲೀಟ್ ಆಗಿ ಅರ್ಪಣೆ ಮಾಡ್ಕೊಂಡ್ಬಿಟ್ರೆ ಅದರಿಂದ ಫಲ ಸಿಗುತ್ತೆ. ನಾವೇನ್ ಅನ್ಕೊಂಡಿರ್ತೀವೋ ಅದು ಸಾಧ್ಸಕ್ಕೆ ಸಾಧ್ಯ. ಅಂದ್ರೆ ಇಲ್ಲಿ ಮೋಸ್ಟ್ಲಿ ಆ, ಮಳೆ ಉತ್ಪತ್ತಿ ಅನ್ನೋದು ನಾವು ಏನ್ ಅನ್ಕೊಂಡಿರ್ತೀವೋ ಅದು ಫಲ ಹ್ಮ್ ಸಿಗೋದು ಹ್ಮ್ ಆ, ಅಂತ. ಹ್ಮ್ ಆ, ನಿಗದಿತ ಕರ್ತವ್ಯಗಳಿಂದ ಹುಟ್ಟುತ್ತವೆ ಅಂದ್ರೆ ಆ, ಅಂದ್ರೆ ಏನೋ ಒಂದು ನಾನು ಕೆಲಸ ಮಾಡ್ತೀನಿ ಅಲ್ವಾ, ನನಗೆ ಡ್ಯೂಟಿ ಅನ್ನೋದು ಇರುತ್ತೆ ಅಲ್ವಾ, ಅದರಿಂದ ಅದನ್ನ ನಾನು ಹೇಗೆ ಮಾಡ್ತೀನಿ ಹೌದು ಅನ್ನೋದ್ರಿಂದ ಆ ಮಳೆ ರೀತಿಯಲ್ಲಿ ಸಮೃದ್ಧಿಯಾಗಿ ಉತ್ಪನ್ನವಾಗುತ್ತೆ. ಅದರಿಂದ ಎಲ್ಲವೂ ಸಮೃದ್ಧಿಯಾಗುತ್ತೆ ತಾನೆ. ಹಾಗೆ ಹೌದು ಹೌದು ಇವಾಗ ಹ, ಮೇಲ್ಗಡೆ ನೋಟದಲ್ಲಿ ನೋಡಿದ್ರೆ ಎಲ್ಲ ಜೀವಿಗಳು ಮಳೆಯಿಂದ ಉತ್ಪತ್ತಿಯಾಗುವ ಆಹಾರ ಧಾನ್ಯಗಳ ಮೇಲೆ ಬದುಕುತ್ತವೆ. ನಾವೆಲ್ಲನೂ ತಿನ್ನೋದು ಅನ್ನನೇ ಅಲ್ವಾ, ಆಹಾರ ಹೌದು ಯಾವುದೇ ಆಗಲಿ ಅದೆಲ್ಲನೂ ಆಹಾರ. ಆಹಾರ ಉತ್ಪತ್ತಿ ಹೇಗಾಗುತ್ತೆ, ಮಳೆ ಬಂದ್ರೆ ತಾನೇ ಬೆಳೆ ಆಗೋದು. ಹೌದು ಮಳೆ ಬರಬೇಕು, ಮಳೆ ಬರಬೇಕಾದ್ರೆ ಏನಾಗಬೇಕು, ಈ ಸಮುದ್ರದಲ್ಲಿರುವಂತಹ ಅಥವಾ ನೀರಿನ ಜಲಾಶಯಗಳಿಂದ ಆ, ಆವಿಯಾಗಿ ಮೋಡಗಳಾಗಿ ಅಲ್ಲಿಂದ ನಮಗೆ ಮಳೆ ಬರಬೇಕು. ಆವಾಗ ಮಳೆ ಬಂದಾಗ ನಮಗೆ ಬೆಳೆ ಆಗತ್ತೆ. ಆ ಬೆಳೆಯಿಂದ ನಾವು ನಮಗೆ ಬೇಕಾದ ಹಾಗೆ ನಾವು ಸಮೃದ್ಧವಾಗಿ ನಾವು ಜೀವನವನ್ನು ನಡೆಸ್ಬೋದು. ಆಹಾರವೇ ಮನುಷ್ಯನಿಗೆ ಗಾಳಿ ನೀರು ಆಹಾರ ಇದ್ರೆ ತಾನೇ ಬದುಕಿರೋದು. ಹೌದು
ಎಲ್ಲ ಜೀವಿಗಳು ಹಾಗೆ. ಆ, ಅದಕ್ಕೋಸ್ಕರ ಅದು ಹೆಂಗೆಂಗೋ ತಿನ್ನೋಕ್ಕಾಗಲ್ಲ, ಅಥವಾ ನಾವು ಈ ಒಂದು ಪ್ರಕೃತಿಗೆ ವಿರುದ್ಧವಾಗಿ ಯಾವಾಗಲಾದ್ರೂ ನಡ್ಕೊಂಡಾಗ ಅದಕ್ಕೆ ವಿಪರೀತ ಪರಿಣಾಮಗಳೇ ಸಿಗೋದು. ಇವಾಗ ಈ ಮಳೆಯನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಮಳೆ ಹೀಗೆ ಉತ್ಪನ್ನ ಆಗತ್ತೆ. ಈ ಸಮುದ್ರದ ನೀರು ಅಥವಾ ಜಲಾಶಯಗಳಿಂದ ಅದು ಆವಿಯಾಗುತ್ತೆ, ಅದು ಮಳೆ ಮತ್ತೆ ಭೂಮಿಗೆ ಬರುತ್ತೆ. ಅದಕ್ಕೆ ಏನು ಒಂದು ಸ್ವಾರ್ಥ ಅನ್ನೋದು ಏನು ಇಲ್ಲ, ಅದು ಪೂರ್ತಿಯಾಗಿ ಅದರ ಕೆಲಸವನ್ನ ನಿಸ್ವಾರ್ಥದಿಂದ ಮಾಡುತ್ತೆ. ನಂಗೇನಾದ್ರೂ ಸಿಗುತ್ತೆ ಅಂತ ಮಾಡುತ್ತಾ ಏನಿಲ್ಲ. ಪ್ರಕೃತಿಯನ್ನ ನೋಡಿ ನಾವು ಅದು ಒಂದು ಧರ್ಮ ಪ್ರಕಾರವಾಗಿ ನಡೆದುಕೊಂಡು ಬರ್ತಾ ಇದೆ. ಆ ರೀತಿಯಲ್ಲಿ ನಾವು ಆ, ಈಶ್ವರಾರ್ಪಿತ ಭಾವದಲ್ಲಿ ನಾವು ಮಾಡ್ತಾ ಹೋಗ್ಬೇಕು. ಇಲ್ಲ ನಾವು ಎಲ್ಲ ಅದಕ್ಕೆ ತೊಂದರೆಯನ್ನೇ ಮಾಡ್ತಾ ಇದ್ರೆ ಅದೇನ್ ಮಾಡುತ್ತೆ, ನಮ್ಗೆ ಮಳೆ ಬರಲ್ಲ, ಬೆಳೆ ಬೆಳೆಯಲ್ಲ, ಅವಾಗ ತಿನ್ನಕ್ಕೆ ಆಹಾರ ಸಮೃದ್ಧವಾಗಿ ಸಿಗಲ್ಲ. ನಾವು ಮಾಡ್ತಾ ಇರೋದೆಲ್ಲ ಹಾಗೆ ಅಲ್ವಾ? ಇವಾಗ ಬೇರೆ ಪ್ರಾಣಿಗಳನ್ನ ನೋಡಿದಾಗ ಒಂದಕ್ಕೊಂದು ಅವು ಅವಲಂಬಿತವಾಗಿದೆ. ನಾವು ಅಷ್ಟೇ, ಎಲ್ಲದಕ್ಕೂ ಸಹ ನಾವು ಬೇರೆ ಇದಕ್ಕೆ ಅವಲಂಬಿತವಾಗಿದ್ದೀವಿ. ಆದ್ರೆ ನಾವೇನ್ ಅನ್ಕೊಳ್ತೀವಿ, ಮನುಷ್ಯರಾದವರು ಎಲ್ಲ ನಾನು ಅನುಭವಿಸೋದಕ್ಕೋಸ್ಕರನೇ ಇರೋದು ಪ್ರಪಂಚ, ಅದಕ್ಕೋಸ್ಕರ ನನಗಿಷ್ಟ ಬಂದ ಹಾಗೆ ನಾನು ಅದನ್ನ ಅನುಭವಿಸ್ತೀನಿ ಅಂತ ಅಜ್ಞಾನದಿಂದ ಹೇಗೆಗೋ ಮಾಡಕ್ ಹೋಗ್ತಾನೆ. ಆವಾಗ ವಿಪರೀತಗಳು ಆಗ್ತಾ ಇವೆ. ಅದಕ್ಕೋಸ್ಕರನೇ ಈ ಜ್ಞಾನ ಎಲ್ಲ ಇರಬೇಕು. ಆವಾಗ ಮನುಷ್ಯ ನಾನ್ ಹೇಗ್ ನಡ್ಕೊಳ್ಬೇಕು, ಅವನ್ ಚೆನ್ನಾಗಿರ್ಬೇಕು ಅಂತಾನೆ ಹೇಳ್ತಾ ಇರೋದು, ವೇದ ಹೇಳ್ತಾ ಇರೋದು ನೀನ್ ಚೆನ್ನಾಗಿರಪ್ಪ ಅಂತ. ಆದರೆ ನಾವು ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ದೆ ನಾವು ಹೇಗೆಗೋ ನಡ್ಕೊಳ್ತೀವಿ. ಆವಾಗ ಎಲ್ಲ ಪೊಲ್ಯೂಷನ್ ಆಗತ್ತೆ. ಪೊಲ್ಯೂಷನ್ ಆಗಿ ಮಳೆ ಬರಲ್ಲ, ಬೆಳೆ ಆಗಲ್ಲ, ತಿನ್ನಕ್ಕ ಆಹಾರ ಇಲ್ಲ. ಆಮೇಲೆ ಅವಾಗ ಆಹಾರ ಇಲ್ಲದೆ ಇದ್ದಾಗ ಮನುಷ್ಯನಿಗೆ ಮನಸ್ಥಿತಿಯೂ ಸಹ ಸರಿಯಾಗಿರಲ್ಲ. ಆವಾಗಲೇ ಅನ್ಯಾಯಗಳು ನಡೆಯೋದು. ಇಲ್ಲ, ಸಮೃದ್ಧಿ ಎಲ್ಲಿಲ್ವೋ ಅಲ್ಲಿ ಕಿತ್ಕೊಂಡು ತಿನ್ಬೇಕು ಅನ್ನೋದು ಉತ್ಪನ್ನವಾಗುತ್ತೆ. ಈ ರೀತಿಯಲ್ಲಿ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಎಲ್ಲಿ ಸಮೃದ್ಧಿ ಇರುತ್ತೋ ಅಲ್ಲಿ ಆ ನಾನು ಸಮೃದ್ಧವಾಗಿದ್ದೀನಿ, ಎಲ್ಲರೂ ಸಮೃದ್ಧವಾಗಿದ್ದಾರೆ, ಎಲ್ಲ ಪೂರ್ತಿ ಜಗತ್ತೆಲ್ಲ ಸಂತೃಪ್ತಿಯಲ್ಲಿದೆಯಪ್ಪ ಅಂತಂದ್ರೆ ಯಾರ್ದು ಯಾರು ಮುಟ್ಟಲ್ಲ, ತಗೊಳ್ಳಲ್ಲ, ಸಂತೋಷವಾಗಿ ಎಲ್ಲ ಒಂದೇ ಅಂತ ಅಂದ್ಬಿಟ್ಟು ಇರ್ತಾರೆ. ಈ ರೀತಿ ಸಮೃದ್ಧಿ ಆಗೋದಕ್ಕೋಸ್ಕರ ನಾನು ನನಗೆ ನಿಗದಿತಗೊಳಿಸಿರುವಂತಹ ಕೆಲಸವನ್ನ ನಾನು ಸರಿಯಾಗಿ ಮಾಡಬೇಕು. ಆಗ ಮಾಡಿದಾಗ ಮಳೆ ಅನ್ನೋದು ಸಮೃದ್ಧಿ. ಮಳೆ ಅಂತ ಇಲ್ಲಿ ಏನ್ ಹೇಳಿದಾರೋ ಆ ರೀತಿಯಲ್ಲಿ ಮಳೆ ಮತ್ತೆ ಉತ್ಪನ್ನ, ಅದರಿಂದ ನಾನು ಉತ್ಪನ್ನಗಳು ಹೆಚ್ಚು ಚೆನ್ನಾಗಿ ಆಗತ್ತೆ. ಅವಾಗ ಇಡೀ ಸಮಾಜವೇ ಸಮೃದ್ಧವಾಗತ್ತೆ. ಆ ರೀತಿಯಲ್ಲಿ ನಾನು ಕೆಲಸ ಮಾಡಬೇಕು. ಇವಾಗ ನಾನು ತುಂಬಾ ಸ್ವಾರ್ಥದಿಂದ ಕೆಲಸ ಮಾಡಿದ್ರೆ ನಾನು ಸಂತೃಪ್ತವಾಗಿ ಮನಪೂರ್ವಕವಾಗಿ ಕೆಲಸ ಮಾಡಲ್ಲ. ನಾನು ಏನೋ ಒಂದು ಫಲಕ್ಕೆ ಮಾತ್ರ ಅಂಟ್ಕೊಂಡಿರ್ತೀನಿ. ಅದಕ್ಕಾಸ್ ಅದಕ್ಕೋಸ್ಕರನೇ ಕೆಲಸ ಮಾಡಿದಾಗ ನನ್ನ ಬಾಸ್ ಇರ್ತಾರಲ್ಲ, ಅವ್ರಿಗೆ ಎಷ್ಟೊಂದು ನಾನು ಮಾಡಿಕೊಟ್ಟೆ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದಾಗ ಸಂಪೂರ್ಣವಾಗಿ ಎಲ್ಲಿ ಮಾಡ್ತೀನಿ. ನಾನು ಕೆಲಸ ಮಾಡಿದ್ರೆ ನಮ್ಮ ಬಾಸು ಚೆನ್ನಾಗಿರ್ತಾರೆ, ನಾನು ಚೆನ್ನಾಗಿರ್ತೀನಿ. ಇಲ್ಲಾಂದ್ರೆ ನಮ್ಮ ಬಾಸು ಪಾಪರಾಗೋಗ್ತಾರೆ, ನನಗೂ ಕೆಲಸ ಇರಲ್ಲ ತಾನೆ. ಅದಕ್ಕೋಸ್ಕರ ನಾನು ಸರಿಯಾಗಿ ಕೆಲಸ ಮಾಡಬೇಕು. ಒಂದು ಯಾವುದೋ ಒಂದು ಎಸ್ಟಾಬ್ಲಿಷ್ಮೆಂಟ್ ಇರುತ್ತೆ, ಯಾವುದೋ ಒಂದು ಆಫೀಸ್ ಇರುತ್ತೆ, ಒಂದು ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ರಾಜಕಾರಣಿಯೇನು ಅಷ್ಟೇ, ಅವನು ಎಲ್ಲದಕ್ಕೂ ಏನು ನಾನೆಲ್ಲ ಬಡ್ದು ಹಾಕೊಬೇಕು ಅನ್ನೋ ಬದಲು ನಾನು ಜನಸೇವೆಯನ್ನು ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಮಾಡಿದಾಗ ಅವಾಗ ಅಂತ ಸಮಾಜ ಉದ್ಧಾರ ಆಗತ್ತೆ. ಎಲ್ಲಿ ನಾನು ಬಡ್ದು ಹಾಕೊಳ್ಬೇಕು ಅಂತಂದ್ರೆ ಅವಾಗ ಪೂರ್ತಿಯಾಗಿ ಅಂತ ಸಮಾಜ ಹಾಳಾಗೋಗ್ಬಿಡುತ್ತೆ. ಮತ್ತೆ ಜನರು ದಂಗೆ ಹೇಳ್ತಾರೆ, ಅವನನ್ನ ಒಂದಷ್ಟು ದಿನ ತಡ್ಕೊಳ್ತಾರೆ, ಆಮೇಲೆ ಏನ್ ಮಾಡ್ತಾರೆ, ಅವನನ್ನ ಹೊಡೆದು ಹಾಕ್ತಾರೆ. ಈ ರೀತಿಯ ಪರಿಣಾಮಗಳು ಆಗತ್ತೆ. ಅದಕ್ಕೋಸ್ಕರ ಅದು ಯಾವ ರೀತಿ ಹೋಗ್ಬೇಕು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಇಲ್ಲಿ ನಾವು ಜೀವನವನ್ನ ಯಾವ ರೀತಿ ಮಾಡ್ಬೇಕು ಅಂದ್ರೆ
ಈ ಒಂದು 5 ಯಜ್ಞಗಳ ಹೇಳಿದ್ದಾರೆ ಮನುಷ್ಯನಿಗೆ. ದೇವಯಜ್ಞ. ದೇವಯಜ್ಞ ಅಂತಂದ್ರೆ ಇವಾಗ ನಾವು ಮಳೆ ಬರೋದು ಅಂತ ಹೇಳಿದ್ವಿ ಅಲ್ವಾ. ಮಳೆ ಆ, ಒಂದು ದೇವ. ಆ, ಮತ್ತೆ ಗಾಳಿ, ಎಲ್ಲವೂ ಅದಕ್ಕೆ ದೈವಿ ಶಕ್ತಿ ಅನ್ನೋದು ಇದೆ. ಈ ದೇವತೆಗಳಿಲ್ಲದೆ ಯಾವುದೂ ಇಲ್ಲ. ಎಲ್ಲ ಪ್ರತಿಯೊಂದು ಸಹ ಈ ಪರಬ್ರಹ್ಮನ ಶಕ್ತಿಗಳೇ ಇವು. ನಾವು ಅವಕ್ಕೆ ಬೆಲೆಗಳನ್ನ ಕೊಡಲ್ಲ. ಅವುಗಳಿಂದಲೇ ನಾವು ಹೀಗೆ ಕಾಣಿಸ್ಕೊಳ್ತಾ ಇರೋದು ಅಷ್ಟೇನೆ. ಎಲ್ಲವೂ ಅವುಗಳು ಮಾಡುವಂಥದ್ದೇ. ಆ ದೇವತೆಗಳು ಅವುಗಳ ಕೆಲಸವನ್ನು ಮಾಡಲಿಲ್ಲ ಅಂತಂದ್ರೆ ಇಲ್ಲ. ಮತ್ತೆ ಒಂದಕ್ಕೊಂದು ಆ, ಜೀವಿ ಅವಲಂಬಿತವಾಗಿದೆ. ಇವಾಗ ಒಂದು ದುಂಬಿ ಇತ್ತು ಅಂತಂದ್ರೆ ಅದು ಒಂದು ಹೂವಿಂದ ಇನ್ನೊಂದು ಹೂವಿಗೆ ಹೋದಾಗ ತಾನೇ ಅದು ಆ, 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 ಮುಂದೆ ಅದರ ಒಂದು ಅಭಿವೃದ್ಧಿ ಆಗುವಂತಹದ್ದು. ಇಲ್ಲ ಅಂತಂದ್ರೆ ಆಗಲ್ಲ. ಹಾಗೆ ಹೂವು ದುಂಬಿಯ ಮೇಲೆ ಅವಲಂಬಿತವಾಗಿದೆ, ಮತ್ತೆ ದುಂಬಿ ಹೂವಿನ ಮೇಲೆ ಅವಲಂಬಿತವಾಗಿದೆ. ಹೀಗೆ ನಾವು ಅಷ್ಟೇ. ನಾವು ಇವಾಗ ಏನು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ, ಆಕ್ಸಿಜನ್ ನಮಗೆ ಬೇಕು. ಇವಾಗ ಗಿಡಗಳೆಲ್ಲ ಇವೆ, ಅವು ಏನು ಮಾಡುತ್ತವೆ, ಡೇ ಟೈಮು ಆಕ್ಸಿಜನ್ ಲಿಬ್ರೇಟ್ ಮಾಡುತ್ತೆ ಅಲ್ವಾ. ಅದನ್ನು ನಾವು ಸೇವಿಸ್ತೀವಿ. ನಾವು ಬಿಟ್ಟ ಕಾರ್ಬನ್ ಡೈಆಕ್ಸೈಡು ಅವು ಆ, ತೆಗೆದುಕೊಳ್ಳುತ್ತವೆ, ನಮಗೆ ಅನ್ನವನ್ನ ಉತ್ಪತ್ತಿ ಮಾಡಿ ಕೊಡುತ್ತವೆ. ಹೀಗೆ ಒಂದಕ್ಕೊಂದು ಸಂಬಂಧಿತವಾಗಿ ನಡೀತಾ ಇರೋದಾದ್ರೆ ನಾವು ಅದನ್ನ ಯೋಚನೆ ಮಾಡಲ್ಲ. ಅವುಗಳನ್ನ ಹಾಳು ಮಾಡಿದ್ರೆ, ಆ ಗಿಡಗಳನ್ನ ಹಾಳು ಮಾಡಿದ್ರೆ ನಮಗೆ ಬೇಕಾದಂಥ ಆಹಾರವೂ ಸಿಗಲ್ಲ, ನಮಗೆ ಗಾಳಿಯೂ ಸಿಗಲ್ಲ, ಮತ್ತೆ ಮಳೆ ಬೆಳೆನೂ ಆಗಲ್ಲ. ಅವಾಗ ಜೀವನ ಹೇಗೆ ಕಷ್ಟ ದುಸ್ತರ ಆಗತ್ತೆ. ಅದಕ್ಕೋಸ್ಕರ ಪರಿಸರವನ್ನ ನಾವು ಹಾಳು ಮಾಡಬಾರ್ದು. ಅವುಗಳಿಗೆ ಗಿಡ ನೆಡಬೇಕು, ಬೇಕಾದಂಥದ್ದನ್ನ ವಾತಾವರಣವನ್ನ ಸರಿಯಾಗಿ ಇಟ್ಕೊಳ್ಬೇಕು. ಅದು ದೇವಯಜ್ಞ. ಭೂತಯಜ್ಞ ಅಂತಂದ್ರೆ ಈಗ ಪ್ರಾಣಿ ಪಕ್ಷಿಗಳು ಎಲ್ಲ ಇವೆ. ಆ ಪ್ರಾಣಿ ಪಕ್ಷಿಗಳಿಗೆ ನಾವು ಸಹಾನುಭೂತಿಯಿಂದ ಅವೆಲ್ಲ ಬದುಕೋದಕ್ಕೆ ಅವಕ್ಕೂ ಹಕ್ಕಿದೆ. ಮನುಷ್ಯನಿಗೆ ಮಾತ್ರ ಇಲ್ಲಿ ಜೀವಿಸೋದಕ್ಕೆ ಹಕ್ಕಿದೆ ಅಂತಂದ್ಬಿಟ್ಟು ಅನ್ಕೊಳ್ಬಾರ್ದು. ಪ್ರತಿಯೊಂದಕ್ಕೂ ಹಕ್ಕಿದೆ. ಅದಕ್ಕೋಸ್ಕರ ಅವುಗಳು ಸಹ ಇರುವ ಹಾಗೆ ಬಿಡಬೇಕು. ಮತ್ತೆ ಅವುಗಳ ಒಂದು ವಾತಾವರಣವನ್ನ ಕಲುಷಿತಗೊಳಿಸದೆ, ಮತ್ತೆ ಅವುಗಳ ಒಂದು ಸಂತಾನ ಏನಿದೆ ಅವುಗಳನ್ನ ಪೂರ್ತಿಯಾಗಿ ಹೋಲ್ ಸ್ಪೀಶೀಸ್ನೇ ಹಾಳು ಮಾಡ್ಬಿಡ್ತಾರೆ. ಇವು ಸರಿ ಇಲ್ಲ ಅಂತಂದ್ಬಿಟ್ಟು. ಹಾಗೆ ಎಷ್ಟೋ ಒಂದು ಆ, ಕಮ್ಮಿ ಆಗೋಗ್ಬಿಟ್ಟಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಆದರೆ ಇಲ್ಲಿ ಸೃಷ್ಟಿ ಅನ್ನೋದು, ಪ್ರಕೃತಿ ಅನ್ನೋದು ಎಲ್ಲನೂ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರನೇ. ಪ್ರಕೃತಿಗೆ ಗೊತ್ತು ಯಾವ್ಯಾವ್ದು ಹೇಗೆ ಇರಬೇಕು, ಎಷ್ಟೆಷ್ಟು ಇರಬೇಕು ಅಂತಂದ್ಬಿಟ್ಟು ಮಾಡಿದೆ. ಆದರೆ ನಾವು ಬದಲಾವಣೆಯನ್ನ ಮಾಡಕ್ ಹೋಗ್ತೀವಿ, ಆವಾಗ ತೊಂದರೆ ಆಗತ್ತೆ. ಅದಕ್ಕೋಸ್ಕರ ಅದನ್ನ ತಿಳ್ಕೊಂಡು ನಾವು ನಾ ಒಂದು ಪಶು ಪಕ್ಷಿಗಳಿಗೂ ಇರೋದಕ್ಕೆ ಹಕ್ಕಿದೆ ಅಂದ್ಬಿಟ್ಟು ಅವಕ್ಕೆ ಸಹಾಯ ಮಾಡಬೇಕು. ನಮ್ಮ ಕೈಲಿ ಏನಾಗುತ್ತೋ ಅಂತಹ ಸಹಾಯಗಳನ್ನ ಮಾಡಬೇಕು. ಅದು ಭೂತಯಜ್ಞ. ಮನುಷ್ಯನಿಗೂ ಅಷ್ಟೇ. ಇವಾಗ ಎಷ್ಟೋ ಜನ ವೃದ್ಧರು ಇರ್ತಾರೆ, ಮತ್ತೆ ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ, ಮತ್ತೆ ಕೈ ಕಾಲು ಎಲ್ಲ ಚೆನ್ನಾಗೂ ಇದ್ರು ವೃದ್ಧರು ಅಲ್ದಿದ್ರು ಎಷ್ಟೋ ಜನಕ್ಕೆ ಹೆಲ್ಪ್ ಬೇಕಾಗುತ್ತೆ. ಎಲ್ಲರೂ ಎಲ್ಲ ರೀತಿಯಲ್ಲೂ ನಾನು ಆ, ಸಂಪೂರ್ಣವಾಗಿದ್ದೀನಿ ಅಂತಂದ್ಬಿಟ್ಟು ಹೇಳಕ್ಕಾಗಲ್ಲ. ಒಬ್ಬರಿಂದ ಒಬ್ಬರಿಗೆ ಸಹಾಯ ಬೇಕೇ ಬೇಕಾಗುತ್ತೆ. ಅಂತಹ ಸಹಾಯಗಳನ್ನ ನಾವು ಮಾಡುವ ಮನಸ್ಸನ್ನ ಇಟ್ಕೊಳ್ಬೇಕು. ಆ ಮನುಷ್ಯನಿಗೆ ಮಾಡುವಂತಹ ಸಹಾಯನೇ ಮನುಷ್ಯ ಯಜ್ಞ. ಪಿತೃಯಜ್ಞನೂ ಅಷ್ಟೇ. ಎಂಥ ಕೆಟ್ಟ ತಂದೆ ತಾಯಿ ಆದ್ರೂ ಮಕ್ಕಳನ್ನ ಚೆನ್ನಾಗೇ, ಅವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಅವರು ಚೆನ್ನಾಗೇ ಸಾಕಿರ್ತಾರೆ. ಆದರೆ ಮಕ್ಕಳು ದೊಡ್ಡವರಾದ್ಮೇಲೆ ಪಿತೃಗಳನ್ನ ನೋಡ್ಕೊಳ್ತಾರ ಇಲ್ವೋ ಗೊತ್ತಿಲ್ಲ. ಆದರೆ ಕೆಲವು ಮಕ್ಕಳು ನೋಡ್ಕೊಳ್ತಾರೆ, ಇಲ್ಲ ಅಂತಲ್ಲ. ಕೆಲವರಿಗೆ ಅಜ್ಞಾನದಿಂದ ಅಥವಾ ಅವ್ರಿಗೆ ಏನು ಆ, ನಮ್ಮ ದುಡಿಮೆ ಕಮ್ಮಿ ಇದೆ ಅಂತಲೋ ಯಾವ್ಯಾವುದೋ ಕಾರಣಕ್ಕೆ ಅವರ ಅಜ್ಞಾನದಿಂದಲೇ, ಮೂಲತಃ ಅಜ್ಞಾನದಿಂದನೇ
ಅವರು ಪಿತೃಗಳನ್ನ ನೋಡ್ಕೊಳ್ಳಲ್ಲ. ಅವ್ರಿಗೇನ್ ಜಾಸ್ತಿ ಬೇಕಾಗಲ್ಲ, ಪಿತೃಗಳು ಕೇಳ್ತಾರ, ಮಕ್ಕಳೇ ಚೆನ್ನಾಗಿರ್ಲಿ ಅಂತಾನೆ ಹೇಳೋದು. ಎಲ್ಲರೂ ಅಷ್ಟೇ ಅಲ್ವಾ, ತಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟೆ. ಆದ್ರೆ ಒಂದು ಆ ಮ್ಯಾಮ್, ಮಕ್ಕಳಿಂದ ಆ ಮಕ್ಕಳಿಂದ ವಾಯ್ಸ್ ಏನು ಕಟ್ ಆಗ್ತಿದೆ. ನಂದ ಹಾ, ಸರಿಯಾಗಿ ಕೇಳಿಸ್ತಿಲ್ಲ. ಕೇಳಿಸ್ಲಿಲ್ವಾ? ಅಂದ್ರೆ ಓವರ್ಲ್ಯಾಪ್ ಆಗುತ್ತೆ ಒಂದೊಂದ್ಸಲಿ, ಒಂದೊಂದ್ಸತಿ ನಿಂತೇ ಹೋಗ್ಬಿಡುತ್ತೆ ಕೇಳ್ಸೋದು. ಆ, ನೆನ್ನೆಯಿಂದ ಹಾಗೆ ಆಗ್ತಾ ಇದೆ, ಏನೋ ಇಂಟರ್ನೆಟ್ ನಂದು. ಇವಾಗ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ. ಅದೇ ಕೇಳ್ಸುತ್ತೆ ಮತ್ತೆ ನಿಂತೋಗುತ್ತೆ ಆತರ. ನಿಂತೋದಾಗ ಹೇಳಿ, ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಹಾ, ಸರಿ. ಈ ರೀತಿ ಪಿತೃಗಳಿಗೂ ಅಷ್ಟೇ, ಅವರಿಗೆ ಸಾಂತ್ವನ, ಅವ್ರಿಗೆ ಬೇಕಾದಂತಹದ್ದು. ಇವಾಗ ಎಲ್ಲಿಗೋ ಹೋಗ್ಬೇಕು ಅಂದ್ರೆ ಕೆಲವ್ರಿಗೆ ಆಗಲ್ಲ, ಅಂತ ಅಂತ ಟೈಮಲ್ಲೆಲ್ಲನೂ ಸಹಾಯ ಮಾಡಬೇಕು. ನಮ್ಮ ಮಕ್ಕಳನ್ನ ನಾವು ಸ್ಕೂಲಿಗೆ ಬಿಡಲ್ವಾ, ಅವರು ನೋಡ್ಕೊಳ್ಳಲ್ವಾ, ಹಾಗೆ ಆ, ವೃದ್ಧಾಪ್ಯದಲ್ಲಿ ತಂದೆ ತಾಯಿನೂ ಸಹ ಪೋಷಣೆ ಮಾಡಬೇಕು. ಅದೇನೆ ಪಿತೃಯಜ್ಞ ಅನ್ನೋದು. ಋಷಿ ಯಜ್ಞ ಅಂತಂದ್ರೆ ಏನು, ಈ ಜ್ಞಾನವನ್ನ ಯಾರು ಪ್ರಸಾರ ಮಾಡ್ತಾರೋ ಮನುಷ್ಯನಿಗೆ, ಅದು ಒಂದು ಬೇಕಾಗಿರುವಂತಹದ್ದು. ಆ ಎಲ್ಲದಕ್ಕಿಂತ ಎಲ್ಲದಕ್ಕಿಂತಲೂ ಹೆಚ್ಚಿನದು ಋಷಿ ಯಜ್ಞ. ನಮ್ಮ ಗುರುಗಳು ಇವಾಗ ನೋಡಿ ಎಷ್ಟು ವಿಧದಲ್ಲಿ ಅವರು ಈ ಆತ್ಮಜ್ಞಾನವನ್ನ ಆ, ಪ್ರಚಾರ ಮಾಡ್ತಾ ಇದ್ದಾರೆ. ಎಲ್ಲರೂ ತಿಳ್ಕೊಳ್ಳಿ, ನಾನು ಯಾರು ಅನ್ನೋದು ತಿಳ್ಕೊಳ್ಬೇಕು. ಆವಾಗ ತಿಳ್ಕೊಂಡಾಗ ಅಂತಹ ಒಂದು ಸಮಾಜ ಬಹಳ ಚೆನ್ನಾಗಿರುತ್ತೆ. ನಾನು ಯಾರು ಅನ್ನೋದು ನಿಜ ಸ್ವರೂಪವನ್ನ ತಿಳಿದುಕೊಂಡಾಗ ಆ ಸಮಾಜದಲ್ಲಿ ಇರುವಂತಹ ಒಂದು ವೈಬ್ರೇಷನ್ಸ್, ಒಂದು ಆ, ಸಾಮಾಜಿಕ ಸ್ಥಿತಿಯೇ ಬಹಳ ಚೆನ್ನಾಗಿರುತ್ತೆ. ಆ ನಾನು ಯಾರು ಅನ್ನೋದು ಅರಿತುಕೊಳ್ಳದೆ ಇದ್ದಾಗ್ಲೇನೆ ಎಲ್ಲ ಒಂದು ವಿರುದ್ಧ ವಿಕೃತ ಮನಸ್ಸಿನ ಜನಗಳು ಇರೋದಕ್ಕೆ ಸಾಧ್ಯತೆ ಇರೋದು. ಆ, ಎಲ್ಲಿ ನಾನು ಯಾರು ಅಂತ ಗೊತ್ತಾಗುತ್ತೋ ಆವಾಗ ಎಲ್ಲವೂ ಒಂದೇ ಅನ್ನುವ ಭಾವನೆ ಬರುತ್ತೆ. ಆಗ ಎಲ್ಲರೂ ನಾವು ಸಮಾನರು, ನನ್ನಲ್ಲೂ ಭಗವಂತನೇ ಇರೋದು, ಅವರಲ್ಲೂ ಭಗವಂತನೇ ಇರೋದು, ಅದಕ್ಕಾಗಿ ಒಬ್ರಿಗೊಬ್ರಿಗೂ ಸಹಾಯ ಮಾಡ್ಕೊಂಡು ಹೋಗೋಣ ಅನ್ನುವ ಒಂದು ಪ್ರವೃತ್ತಿ ಬೆಳೆಯುತ್ತೆ. ಈ ರೀತಿಯಲ್ಲಿ ತಿಳಿಸ್ಕೊಡೋದು ಆತ್ಮಜ್ಞಾನ. ತಿಳಿಸ್ಕೊಡೋದ್ರಿಂದ ನಾವು ಬಂಧ ಮುಕ್ತರು ಆಗ್ತೀವಿ. ಅದೇ ಹೆಚ್ಚಿನದು. ನಾವು ಬಂಧನದಲ್ಲಿ ಇದ್ದೀವಿ ಅಂತ ಅನ್ಕೊಂಡಿದೀವಲ್ಲ, ಆ ಬಂಧನದಿಂದ ಬಿಡಿಸ್ಕೊಳ್ಳೋದು ಸಹಾಯ ಮಾಡುವಂತಹದ್ದು ಋಷಿ ಯಜ್ಞ. ಈ ರೀತಿಯ 5 ಯಜ್ಞಗಳು ಇವೆ. ಆ, ಈ ರೀತಿಯಲ್ಲಿ ನೀನು ಕೆಲಸವನ್ನು ಮಾಡು. ನೀನು ಇವಾಗ ಯೋಧ. ಅರ್ಜುನನ್ಗೆ ಶ್ರೀಕೃಷ್ಣ ಹೇಳ್ತಾ ಇರೋದು, ನೀನು ಪೂರ್ತಿಯಾಗಿ ನೀನು ಆ, ಸನ್ಯಾಸ ಯೋಗವನ್ನ ಮಾಡ್ತೀಯಾ, ನೀನು ಕರ್ಮ ಸನ್ಯಾಸ ಯೋಗ ಮಾಡ್ತೀಯಾ ಅಥವಾ ಕರ್ಮ ಯೋಗವನ್ನ ಮಾಡ್ತೀಯಾ, ಹೇಗಾದ್ರೂ ಸರಿ, ನೀನು ಫಲಾಪೇಕ್ಷೆ ಇಲ್ಲದೆ ಬೇಕಾದ್ರೆ ಮಾಡು. ಇಲ್ಲ ಅಂತಂದ್ರೆ ಕರ್ಮ ಸನ್ಯಾಸ ಮಾಡಿದಾಗ ನೀನು ಅವಾಗ್ಲೂ ಸಹ ಲೋಕ ಕಲ್ಯಾಣಕ್ಕೋಸ್ಕರ ನೀನು ಕೆಲಸ ಮಾಡ್ತೀನಿ ಅಂತ ಬಿಟ್ಟು ಮಾಡು. ಆಗ್ಲೂ ಮಾಡ್ಬೇಕು, ಸುಮ್ಮನೆ ಇರೋದಕ್ಕಾಗಲ್ಲ ಅಲ್ವಾ. ಅದಕ್ಕೆ ಲೋಕ ಕಲ್ಯಾಣಕ್ಕೆ ಅಂತ ಮಾಡು. ಇಲ್ಲ ಕರ್ಮ ಸನ್ಯಾಸ ಅಂತಂದ್ರೆ ನೀನು ಏನು ಫಲಾಪೇಕ್ಷೆ ಇಲ್ಲದೆ, ಕರ್ಮಯೋಗ ಅಂತಂದ್ರೆ ಫಲಾಪೇಕ್ಷೆ ಇಲ್ಲದೆ ನೀನು ಕೆಲಸವನ್ನು ಮಾಡು. ಆ, ಎರಡು ರೀತಿಯಲ್ಲಿ ನೀನು ತೆಗೆದುಕೊಂಡ್ರು ಸಹ ನೀನು ಕರ್ಮವನ್ನ ಮಾಡಬೇಕು. ಆದ್ರೆ ಈ ರೀತಿಯಲ್ಲಿ ಮಾಡು ಅಂತಂದ್ಬಿಟ್ಟು ಅವನನ್ನ ಬಡಿದು ಎಬ್ಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾತಕ್ಕೆ ಅಂದ್ರೆ ಅವನು ಯುದ್ಧ ಮಾಡಲ್ಲ, ನಾನು ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅಂತಂದ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಗೊಂದಲಕ್ಕೊಳಗಾಗಿದ್ದಾನೆ ಅಲ್ವಾ, ಅದಕ್ಕೋಸ್ಕರ. ಇವಾಗ ಕೇಳಿಸ್ತಲ್ವಾ? ಇಲ್ಲ ಮ್ಯಾಮ್, ಮಧ್ಯೆ ಮಧ್ಯೆ ಆಗ್ತಾನೆ ಇದೆ. ನಾನು ಪದೇ ಪದೇ ಹೇಳಕ್ ಆಗಲ್ಲ ಅಂತ ಸುಮ್ನೆ ಆಗ್ಬಿಟ್ಟೆ. ಅದ್ ಮಧ್ಯೆ 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 ಅಂದ್ರೆ ಎವ್ರಿ ಹಾ, ಒಂದ್ 5 seconds ಕಟ್ ಕಟ್ ಆಗ್ತಾ ಇದೆ. ಹೌದಾ? ಇಲ್ಲಿ ಸರಿಯಾಗೇ ಹ್ಮ್ ಇದೆಯಲ್ಲ. ಸರಿಯಾಗಿದೆ ನಂದು ಇಂಟರ್ನೆಟ್ ಇವಾಗ.
ಓವರ್ಲ್ಯಾಪ್ ಆಗ್ಬಿಡತ್ತೆ. ನೀವು ಒಂದ್ ಮಾತಾಡ್ತಾ ಇದ್ರೆ ಹಳೇದು ಮೋಸ್ಟ್ಲಿ ಅಲ್ಲಿ ಕಟ್ ಆಗಿತ್ತಲ್ಲ, ಹಾ. ಅದು ಈ ಬಂದ್ಬಿಡತ್ತೆ. ಹಾ ಹಾ. ನಿಮ್ಮದು ಸರಿಯಾಗಿದೆಯಾ ನೋಡಿ ಚೆಕ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಮ್ಯಾಮ್, ನಾನು ಇಲ್ಲಿ ಪುತ್ತೂರಲ್ಲಿ ಇದ್ದೀನಿ. ಹಾ ಹಾ. ಇಲ್ಲಿ ಚೆನ್ನಾಗೇ ಇದೆ, ಕಾಣಿಸ್ತಾ ಇದೆ ನಂದು. ಹೌದಾ? ಸರಿಯಾಗೇ ಇದೆ. ಹಾ. ಅಲ್ಲಿ ಕನೆಕ್ಷನ್ ಸರಿ ಮಾಡ್ಕೊಳ್ಳಿ ಇವಾಗ. ನೆಕ್ಸ್ಟ್ 21ನೇ ಶ್ಲೋಕಕ್ಕೆ ಹೋಗೋಣ. ಹೇಳಿ ಮ್ಯಾಮ್. ಈಗ 21ನೇ ಶ್ಲೋಕ ಹೀಗೆ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಇದರ ಅರ್ಥ, ಮಹಾನುಭಾವರು ಮಾಡುವ ಯಾವುದೇ ಕಾರ್ಯವನ್ನು ಸಾಮಾನ್ಯ ಜನರು ಅನುಸರಿಸುತ್ತಾರೆ ಮತ್ತು ಅವರು ತಮ್ಮ ಕಾರ್ಯಗಳ ಮೂಲಕ ಯಾವ ಉತ್ಪನ್ನವಾದ ಮಾನದಂಡಗಳನ್ನು ತೋರಿಸುತ್ತಾರೋ ಎಲ್ಲಾ ಪ್ರಪಂಚವು ಅದನ್ನು ಅನುಸರಿಸುತ್ತದೆ. ಇದರ ಪದಶಃ ಅರ್ಥ, ಯತ್ ಯತ್ ಯಾವುದಾದರೂ, ಆಚರತಿ ಮಾಡುತ್ತದೆ, ಶ್ರೇಷ್ಠ ಅತ್ಯುತ್ತಮ, ತತ್ ತತ್ತದು, ಏವ ಖಂಡಿತವಾಗಿಯೂ, ಇತರಃ ಸಾಮಾನ್ಯ, ಜನಃ ಜನರು, ಸಹ ಅವರು, ಯತ್ ಯಾವುದಾದರೂ, ಪ್ರಮಾಣಂ ಪ್ರಮಾಣಿತ, ಕುರುತೆ ಕಾರ್ಯನಿರ್ವಹಿಸು, ಲೋಕಃ ಜಗತ್ತು, ತತ್ ಅದು, ಅನುವರ್ತತೆ ಮುಂದುವರಿಸುತ್ತಾರೆ. ಹೀಗೆ ಇಲ್ಲಿ ಹೇಳ್ತಾರೆ, ಮಹಾನುಭಾವರು ಮಾಡುವ ಯಾವುದೇ ಕಾರ್ಯವನ್ನು ಸಾಮಾನ್ಯ ಜನರು ಅನುಸರಿಸ್ತಾರೆ ಮತ್ತು ಅವರು ತಮ್ಮ ಕಾರ್ಯಗಳ ಮೂಲಕ ಯಾವ ಉತ್ಪನ್ನವಾದ ಮಾನದಂಡಗಳನ್ನು ತೋರಿಸುತ್ತಾರೋ ಎಲ್ಲ ಪ್ರಪಂಚವು ಅದನ್ನು ಅನುಸರಿಸುತ್ತದೆ. ಇಲ್ಲಿ ನೋಡಿ, ಮಾತಾ ಆನಂದಮಯಿ ಈ ರೀತಿಯಲ್ಲಿ ಸೇವೆಯನ್ನ ಅರ್ಪಣೆ ಮಾಡ್ತಾ ಇದ್ದಾರೆ, ಸಲ್ಲಿಸ್ತಾ ಇದ್ದಾರೆ. ನಮ್ಮ ಇದು ಗುರೂಜಿಗಳು ಹೀಗೆ ಎಲ್ಲೋ ಹೋಗಿ ಪ್ರಾಣಿಗಳು ಅಂದ್ರೆ ಹಸುಗಳಿಗೆ ಪೂಜೆಯನ್ನ ಮಾಡಿ ಈ ರೀತಿ ಭೂತ ಯಜ್ಞವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಎಷ್ಟೊಂದು ಋಷಿ ಯಜ್ಞವನ್ನ ಮಾಡ್ತಾ ಇದ್ದಾರೆ. ನಾವು ಹೀಗೆ ಇದಾದ್ರೂ ಒಬ್ಬರನ್ನ ಆದರ್ಶವಾಗಿ ಇಟ್ಕೊಂಡೇ ಇರ್ತೀವಿ ತಾನೆ. ಒಳ್ಳೆಯವರು ಒಂದು ಆದರ್ಶವನ್ನು ಇಟ್ಕೊಂಡಿರ್ತಾರೆ, ಕೆಟ್ಟವರು ಒಂದು ಆದರ್ಶವನ್ನ ಇಟ್ಕೊಂಡೇ ಇರ್ತಾರೆ. ಇವಾಗ ಮಹಾನುಭಾವರು ಅಂತ ಅಲ್ಲಿ ಹೇಳಿದ್ದಾರೆ. ಮಹಾನುಭಾವರು ಅಂತಂದ್ರೆ ಇಲ್ಲಿ ಶ್ರೇಷ್ಠರು ಅಂದ್ರೆ ಮಹಾನುಭಾವರು. ನೀವು ಯಾರು ಶ್ರೇಷ್ಠರು ಅಂತಂದ್ಬಿಟ್ಟು ಅನ್ಕೊಳ್ತೀರಾ ನಿಮ್ಮ ಸಮಾಜದಲ್ಲಿ? ಯಾರು ಅಂದ್ರೆ ಅವರನ್ನ ನೋಡಿ ಇಲ್ಲ ಅವರ ಮಾತುಗಳನ್ನ ಕೇಳಿ ನಾವು ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೋಬಹುದು, ಸುತ್ತಮುತ್ತ ಆ ಒಳ್ಳೇದ್ ಮಾಡ್ಬೋದು ಅನ್ಸುತ್ತೋ, ಯಾರನ್ನ ಆ ನೋಡಿ ಹಂಗ ಅನ್ಸುತ್ತೋ ಅವ್ರನ್ನ ನಾವು ಶ್ರೇಷ್ಠರು ಅನ್ಕೊಂತೇವೆ. ಹ್ಮ್ ಆ ಹ್ಮ್. ಇವು ಮಾನದಂಡ ಅಂತಂದ್ರೆ ಏನು? ಮಾನದಂಡ ಅಂದ್ರೆ ಒಂದು ಸ್ಕೇಲ್ ಅಲ್ವಾ? ಹಾ. ಅಳತೆ ಮಾಡೋದು. ಮಾನದಂಡ ಅಂದ್ರೆ ಅಳತೆ ಮಾಡೋದು. ಅಂದ್ರೆ ಸಾಮಾನ್ಯ ಜನಕ್ಕಿಂತ ಸ್ಕೇಲ್ ಅಂತಂದ್ರೆ ಸಾಮಾನ್ಯ ಜನರು ಅದ್ರ ಒಳಗ್ ಬರ್ತಾರೆ. ಆ ಅದನ್ನ ಮೀರಿ ಕೆಲವೊಬ್ರು ಮಾತ್ರ ಆ ಸಾಧಿಸ್ತಾ ಇರ್ತಾರೆ. ಹ್ಮ್ ಅವ್ರು ಶ್ರೇಷ್ಠರು ಅಂತ ಪರಿಗಣಿಸ್ತೀವಿ.
ಅವ್ರನ್ನ ಹ್ಮ್. ಬೇಕು ಅನ್ಸುತ್ತೆ, ಅವ್ರು ಹೇಳಿದ್ದನ್ನ ಕೇಳ್ಬೇಕು ಅನ್ಸುತ್ತೆ. ಅವ್ರು ಹೇಳಿದ್ದನ್ನ ಕೇಳಿ ನಾವು ನಮ್ಮನ್ನ ಇಂಪ್ರೂವ್ ಮಾಡ್ಕೊಂಡು ಆ, ಕೈಲಾದ ಅಂದ್ರೆ ನಾವು ಒಂದ್ ನಮ್ ಸೊಸೈಟಿಗೆ ಆಗ್ಲಿ ಒಂದು ಹೆಲ್ಪಿಂಗ್ ಹ್ಯಾಂಡ್ ತರ ಆಗ್ಬೇಕು ಅಂತ ಅನ್ಕೊಂತೀವಿ. ಅವ್ರನ್ನ ನೋಡ್ಬಿಟ್ಟು ನಾವು ಆ ರೀತಿಯಲ್ಲಿ ಆಗ್ಬೇಕು ಅಂದ್ಬಿಟ್ಟು ಅನ್ಕೊಳ್ತೀವಿ ಅಲ್ವಾ. ಅದಕ್ಕೆ ಅವರು ಆದರ್ಶಪ್ರಾಯವಾಗಿ ಯಾರಿರ್ತಾರೋ ಅವ್ರು ಸರಿಯಾಗಿ ಇರಬೇಕು. ಇವಾಗ ಒಬ್ಬೊಬ್ರಿಗೊಂದೊಂದು, ಇವಾಗ ಒಂದು ನಟೋರಿಯಸ್ ಪರ್ಸನ್ ಅಂತ ಇದ್ರೆ ಅವನಿಗೆ ಯಾರೋ ಆದರ್ಶ ಬೇರೆ ಇರ್ತಾರೆ. ಇವ ಸನ್ಮಾರ್ಗದಲ್ಲಿ ಹೋಗೋವಂಥವನಿಗೆ ಅವನಿಗೆ ಆದರ್ಶ ಪುರುಷ ಒಬ್ಬ ಇರ್ತಾನೆ. ಹೀಗೆ ನಾವು ಯಾರನ್ನ ಆದರ್ಶವಾಗಿ ತೆಗೆದುಕೊಳ್ತೀವಿ ಅನ್ನೋದು ಮುಖ್ಯ. ಅಂತ ಆದರ್ಶ ಪುರುಷ ಅವನು ಹೇಗೆ ಆ, ಹೋಗ್ತಾನೋ ಅವನ ಫಾಲೋಯರ್ಸ್ ಆ ರೀತಿಯಲ್ಲಿ ಇರ್ತಾರೆ ಅಲ್ವಾ. ಹಾಗಾಗಿ ಈಗ ಅವ್ರು ಏನು ತೋರಿಸ್ತಾರೋ, ಈಗ ಮೂರನೇ ಇದು ಪ್ರಶ್ನೆಯಲ್ಲಿ ಅದೇ ಇರೋದು. ಮಹಾನುಭಾವರು ಅಂತ ಶ್ರೇಷ್ಠ ಪುರುಷರು ಕಾರ್ಯರೂಪದಲ್ಲಿ ತೋರಿಸುವ ಮಾನದಂಡ ಇಂತಿಂಥದ್ದೇ ಮಾಡಬೇಕು ಅಂತ ಹೇಳೋದು ಮಾನದಂಡ ಅಲ್ವಾ. ನೀನು ಈ ರೀತಿಯಲ್ಲಿ ಮಾರ್ಗದಲ್ಲಿ ಹೋದರೆ ಇಂಥದ್ದು ಒಳ್ಳೇದಾಗತ್ತೆ, ಈ ರೀತಿ ಮಾಡಿದ್ರೆ ಇಂಥದ್ದು. ಈ ಲಾ ಆ್ಯಂಡ್ ಆರ್ಡರ್ ಎಲ್ಲ ಇರೋದು ಹಾಗೇನೆ ಅಲ್ವಾ. ಮತ್ತು ನಟೋರಿಯಸ್ ಪೀಪಲ್ ನೋಡಿದಿರಲ್ವಾ, ಅವರ ಮಾನದಂಡ ಬೇರೆ ಬೇರೆ ಆಗಿರುತ್ತೆ. ಸಜ್ಜನರಿಗೆ ಬೇರೆಯವರಾಗಿರ್ತಾರೆ. ಹಾಗೆ ಪ್ರಪಂಚ ಅವರ ಅನುಯಾಯಿಗಳು ಅವನನ್ನ ಅನುಸರಿಸ್ತಾರೆ. ಅದಕ್ಕೆ ಇಲ್ಲಿ ಅರ್ಜುನ ಹೇಗಿರ್ಬೇಕು ಅನ್ನೋದನ್ನ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅದ ನಿಮಗೆ ಏನೇನು ಅನ್ಸುತ್ತೆ ಅವನು ಹೇಗಿರ್ಬೇಕು ಅಂತ? ಶ್ರೀಕೃಷ್ಣನ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ನೋಡಪ್ಪ, ಹೀಗೆ ಯಾರು ಆದರ್ಶ ಪುರುಷರಾಗಿರ್ತಾರೋ ಅಂಥವರನ್ನ ಬೇರೆ ಸಾಮಾನ್ಯ ಜನರು ಅನುಸರಿಸ್ತಾರೆ. ಪ್ರಪಂಚ ಎಲ್ಲ ಹಾಗೆ ಇದೆ ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಆ, ನೀವು ಏನು ಹೇಳ್ತೀರಾ? ಈ ಆದರ್ಶ ಪುರುಷ ಅರ್ಜುನನ್ ತಗೊಂಡು ಹೇಳಿ, ಇಲ್ಲ ಅಂದರೆ ಶ್ರೀಕೃಷ್ಣನನ್ನ ತೆಗೆದುಕೊಂಡು ಹೇಳಿ, ಇಬ್ಬರು ಆದರ್ಶ ವ್ಯಕ್ತಿಗಳೇ. ಅಂದ್ರೆ ಆದರ್ಶ ವ್ಯಕ್ತಿಗಳು ಅಂದ್ರೆ ಹ್ಮ್ ಫಸ್ಟ್ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದು, ನನ್ಗೆ ಫಸ್ಟ್ ಯಾರು ಆದರ್ಶ ವ್ಯಕ್ತಿಗಳು ಅನ್ಸೋದು ಅವ್ರು ನೋಡಿದ ತಕ್ಷಣ ಆ ಹ್ಮ್. ಆ, ತುಂಬಾ ಶಾಂತಿ ಅನ್ಸತ್, ಅಂದ್ರೆ ತುಂಬಾ ಪೀಸ್ಫುಲ್ ಅನ್ಸತ್ತೆ. ಹ್ಮ್. ಆ ಮೊದ್ಲು ಹ್ಮ್. ಆ, ಆಮೇಲೆ ಲಿಮಿಟ್ ಮೀರಿ ಮಾಡ್ತಾ ಇರ್ತಾರೆ, ಸೆಲ್ಫ್ಲೆಸ್ ಆಗಿ ಮಾಡ್ತಾ ಇರ್ತಾರೆ, ನಿಸ್ವಾರ್ಥ ಸೇವೆ ಮಾಡ್ತಾ ಇರ್ತಾರೆ. ಹ್ಮ್. ಆಮೇಲೆ ತುಂಬಾ ತಿಳ್ಕೊಂಡಿರ್ತಾರೆ. ಆ, ಹ್ಮ್. ಆ, ಆದಷ್ಟು ಎಲ್ಲ ಕ್ವಶನ್ಸ್ಗೆ ಒಂದು ಆ, ಉತ್ತರ ಇರುತ್ತೆ ಅವ್ರ ಹತ್ರ. ಒಬ್ಬರು ಇಬ್ಬರು ಹೆಸರು ಹೇಳ್ತೀರಾ ನಿಮ್ಮ ಆದರ್ಶ ವ್ಯಕ್ತಿಗಳು? ಇವಾಗ ರಾಮಕೃಷ್ಣ ಪರಮಹಂಸರು ಅಥವಾ ವಿವೇಕಾನಂದರು, ಬೇರೆ ಗಾಂಧೀಜಿನೋ, ಹೀಗೆ ನಿಮ್ಮ ಏನೋ ನಿಮ್ಮ ಅಪ್ಪನೋ ಅಮ್ಮನೋ ಯಾರೋ ಇರ್ತಾರೆ ಅಲ್ವಾ. ಹೌದು ಮ್ಯಾಮ್. ಒಂದು ಒಬ್ರನ್ನ ಇಬ್ಬರನ್ನ ಹೇಳಿ, ಅಥವಾ ನಿಮ್ಮ ಟೀಚರೋ. ನಮ್ ನಮ್ ತಂದೆ. ಆ ಹಾಗೆ ಒಂದು ಮಗು ನಮ್ ತಂದೆ. ಹುಟ್ಟಿದಾಗ ಏನು ಫಸ್ಟು ಅಪ್ಪ ಅಮ್ಮನ್ನೇ ನಾವು ನೋಡೋದು. ಅವರೇ ಹೀರೋ ಹೀರೋಯಿನ್ಗಳು. ಮಕ್ಕಳು ಅಪ್ಪ ಅಮ್ಮನೇ ಅವ್ರಿಗೆ ದೊಡ್ಡ ವ್ಯಕ್ತಿತ್ವ. ಅವ್ರು ಏನು ಮಾಡ್ತಾರೋ ಅದನ್ನೇ ಅನುಸರಿಸೋದು ಅವರು. ಬೇರೆ ಯಾರೋ ಆ ಪಕ್ಕದ ಮನೆಯವ್ರನ್ನ ಅನುಸರಿಸ್ತಾರ? ಇಲ್ಲ, ನಮ್ಮ ಮನೇಲಿ ಏನು ಮಾಡ್ತೀವೋ ಅದನ್ನೇ ನಮ್ಮ ಮಕ್ಕಳು ಮಾಡೋದು. ನಾವು ಏನು ಮಾಡ್ತೀವೋ, ನಾವು ಹೇಳಿದ್ದೆಲ್ಲ ಮಾಡೋದು ಅವರು.
ನಾವು ಹೇಗೆ ನಡ್ಕೊಳ್ತೀವೋ ಆ ರೀತಿಯಲ್ಲಿ ಅವರು ನಡ್ಕೊಳ್ತಾರೆ. ನಾನು ಒಳ್ಳೆ ಮಾರ್ಗದಲ್ಲಿ ನಡ್ಕೊಂಡ್ರೆ ನಮ್ಮ ಮಕ್ಕಳು ಖಂಡಿತವಾಗ್ಲೂ ಅದನ್ನೇ ಕಲಿತಾರೆ. ಬೇರೆಯವ್ರು ಅನ್ನೋದು ಹೇಳ್ಕೊಟ್ರು ಇಲ್ಲ ಇದು ತಪ್ಪು, ನಾನು ಮನೇಲಿ ಕಲ್ತಿರೋದು ಹೀಗೆ, ನಮ್ಮಮ್ಮ ಹೀಗೆ ಮಾಡೋದು, ನಮ್ಮಪ್ಪ ಹೀಗೆ ಮಾಡೋದು, ಅದಕ್ಕೆ ನಾನು ಹೀಗೆ ಮಾಡೋದು. ಫಸ್ಟ್ ಅಪ್ಪ ಅಮ್ಮನೇ ಆದರ್ಶ ವ್ಯಕ್ತಿಗಳು ಎಲ್ಲ ಮಕ್ಕಳಿಗೂ ಅಷ್ಟೇ. ಅವ್ರು ಹೇಳ್ಕೊಟ್ಟಿದ್ದನ್ನ ಕಲಿಯಲ್ಲ, ಅವರು ಹೇಗೆ ನಡ್ಕೊಳ್ತಾರೋ ಅದನ್ನ ಅವರು ನೋಡಿ ಕಲಿತಾರೆ. ಹಾಗೇನೆ ಸಮಾಜದಲ್ಲಿ ಇರಬೇಕಾದ್ರೆ ರಾಜಕಾರಣಿ ಆಗಿರ್ಬೋದು ಅಥವಾ ಬೇರೆ ಗುರುಗಳಾಗಿರ್ಬೋದು, ಅವರುಗಳೆಲ್ಲ ಹೇಗೆ ನಾಲ್ಕು ಜನಗಳನ್ನ ಮೇಲಕ್ಕೆ ಎತ್ತಬೇಕಾದಂಥ ವ್ಯಕ್ತಿಗಳು. ಅದಕ್ಕೆ ಅವರ ವ್ಯಕ್ತಿತ್ವ ಚೆನ್ನಾಗಿರಬೇಕು. ಅವರ ವ್ಯಕ್ತಿತ್ವ ಚೆನ್ನಾಗಿದ್ದರೆ ಅವರ ಅನುಯಾಯಿಗಳು ಎಲ್ಲರೂ ಸಹ ಅವರನ್ನು ಅನುಸರಿಸ್ತಾರೆ. ಅವರು ಮಾಡೋ ರೀತಿಯಲ್ಲಿ ಅವರು ನಡೆದುಕೊಳ್ತಾರೆ. ಆವಾಗ ಇಡೀ ಸಮಾಜವೇ ಚೆನ್ನಾಗಾಗತ್ತೆ. ಹಾಗಾಗಿ ಅರ್ಜುನ, ನೀನು ರಾಜ, ನೀನು ಎಲ್ಲರಿಗೂ ಆದರ್ಶಪ್ರಾಯವನ್ನಾಗಿರುವಂಥವನು. ನೀನು ಸರಿಯಾಗಿ ನಿನ್ನ ಕರ್ತವ್ಯವನ್ನು ನೀನು ಮಾಡು. ನೀನು ಕರ್ತವ್ಯವನ್ನು ಮಾಡದೆ ನೀನು ಕರ್ತವ್ಯ ವಿಮುಖನಾದರೆ ಎಲ್ಲರೂ ಅರ್ಜುನನೇ ಹಂಗೆ ಮಾಡಿದ್ಮೇಲೆ ನಾನು ಯಾಕೆ ಮಾಡಬಾರ್ದು, ನಂಗೂ ಬೇಡ ಏನು ಬೇಡ ಅಂತಬಿಟ್ಟು ಯಾರು ಏನು ಅವರು ಧರ್ಮವನ್ನು ಎತ್ತಿ ಹಿಡಿಯೋದಕ್ಕೆ ಬರಲ್ಲ. ಅದಕ್ಕೆ ನೀನು ಯುದ್ಧವನ್ನು ಮಾಡು ಅಂತ ಪ್ರೇರೇಪಿಸ್ತಿದ್ದಾರೆ. ಮತ್ತು ತಮ್ಮ ಒಂದು ಶ್ರೀಕೃಷ್ಣ, ನಾನು ನೋಡು, ನಾನು ಯಾತಕ್ಕೆ ಸದಾ ಕಾಲವು ನಾನು ಚಟುವಟಿಕೆಯಿಂದ ಮತ್ತು ಧರ್ಮವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಮತ್ತು ಈ ರಾಕ್ಷಸಿ ಪ್ರವೃತ್ತಿಗಳು ಏನಿದೆ ಮೊದಲೆತ್ಕೊಳ್ತಾ ಕಂಸನನ್ನು ಸೆದೆಬಡ್ದ, ಮತ್ತು ಶಿಶುಪಾಲ ಇಂಥವ್ರನ್ನೆಲ್ಲ ಸೆದೆಬಡ್ದು ಇವಾಗ ಧರ್ಮ ಯುದ್ಧಕ್ಕೆ ಪ್ರೇರೇಪಣೆಯನ್ನು ಕೊಟ್ಟು ಆ, ಮಹಾಭಾರತದ ಒಂದು ಕುರುಕ್ಷೇತ್ರ ಯುದ್ಧಕ್ಕೆ ಆ, ಅರ್ಜುನನ್ನ ಸನ್ನದ್ಧನಾಗಿ ಮಾಡ್ತಾ ಇದ್ದಾನೆ. ಸತತವಾಗಿ ಅವನು ಅಧರ್ಮದ ವಿರುದ್ಧವೇ ಹೋರಾಡಿ ಹೋರಾಡಿ ತನ್ನನ್ನು ತಾನು ಯಾವಾಗಲೂ ಸುಮ್ಮನೆ ಇದ್ದಿದ್ದೇ ಇಲ್ಲ, ಕಾರ್ಯಪ್ರವೃತ್ತನಾಗಿಯೇ ನಿಂತಿದ್ದಂತಹ ಶ್ರೀಕೃಷ್ಣ. ಶ್ರೀಕೃಷ್ಣಂಗೆ ಏನು ಬೇಕಾಗಿಲ್ಲ, ಯಾಕೆಂದ್ರೆ ಅವನೇನು ಬೇಕು ಬೇಕು ಅಂದಿದ್ದರೆ ರಾಜ ಆಗ್ಬೋದಿತ್ತು. ರಾಜ ಆಗಲಿಲ್ಲ, ತಾನೇ ಗಳಿಸಿಕೊಂಡಿದ್ದಂತಹ ರಾಜ್ಯ ಅಲ್ವಾ. ಕಂಸನನ್ನು ಕೊಂದ ಮೇಲೆ ತಾನೇ ರಾಜ ಆಗಬೇಕಾಗಿದ್ದಿದ್ದು. ಆದರೆ ಅವನೇನು ಸಿಂಹಾಸನದ ಮೇಲೆ ಕೂತ್ಕೊಂಡ ಇಲ್ಲ, ಅವನಿಗೆ ಬೇಕಾಗಿಲ್ಲ. ಆದ್ರೂ ಧರ್ಮಕ್ಕೋಸ್ಕರ ಅವನು ಅಧರ್ಮದ ಕಡೆ ಇರುವಂತಹವ್ರನ್ನ ಸಂಹಾರ ಮಾಡಿ ತೋರಿಸ್ದ. ಹಾಗೆ ನನ್ನನ್ನು ನೀನು ಮಾದರಿಯಾಗಿ ಇಟ್ಕೊಂಡು ನೀನು ಮಾಡೋ ಕೆಲಸ ಅಂತ ಪ್ರೇರೇಪಿಸ್ತಾ ಇದ್ದಾರೆ. ಅದಕ್ಕೆ ಯಾವಾಗ್ಲೂ ಆದರ್ಶಪ್ರಾಯವಾಗಿರುವಂಥವರು ಸರಿಯಾಗಿ ನಡ್ಕೊಳ್ಬೇಕು. ಇವಾಗ ಎಲ್ಲದಕ್ಕೂ ನಾವು ಸಿನಿಮಾ ಹೀರೋಯಿನ್ಸನ್ನ ನಾವು ಎಷ್ಟೊಂದು ಅವ್ರ ರೀತಿಯಲ್ಲೇ ಇರಬೇಕು ಅಂತ ಬಿಟ್ಟು ಅಂದ್ಕೊಳ್ತೀವಿ. ಆದರೆ ಅವರು ಮೇಲ್ಗಡೆ ಸ್ಕ್ರೀನ್ ಮೇಲೆ ಏನು ನಟನೆ ಮಾಡ್ತಾರಲ್ವಾ, ಅದರಲ್ಲಿ ಒಂದು ವ್ಯಕ್ತಿತ್ವ ಅನ್ನೋದಿರುತ್ತೆ. ಅಲ್ಲಿ ನೋಡ್ಬಿಟ್ಟು ನಾವು ಆ ಆ ಒಂದು ಕ್ಯಾರೆಕ್ಟರ್ ಏನಿರುತ್ತೆ ಅದೇ ಇವರು ಅಂತಂದ್ಬಿಟ್ಟು ಅಂದ್ಕೊಂಡು ಇವರಲ್ಲಿ ಅವರನ್ನು ಕಾಣೋದಕ್ಕೆ ನಾವು ನೋಡ್ತೀವಿ. ಆದರೆ ಅವ್ರು ನಿಜವಾಗ್ಲೂ ನಟನೆಯನ್ನು ಮಾಡಿದ್ರು, ಆಮೇಲೆ ನಿಜ ಜೀವನದಲ್ಲಿ ಹೇಗಿರ್ತಾರೋ ಗೊತ್ತಿಲ್ಲ. ಆದರೆ ನಿಜ ಜೀವನದಲ್ಲಿ ಹೇಗಿರ್ತಾರೋ ಹಾಗಿರೋದಕ್ಕೆ ಶುರು ಮಾಡಿಬಿಡ್ತಾರೆ ಅವರ ಫಾಲೋಯರ್ಸು. ಅದಕ್ಕೆ ಯದ್ವಾ ತದ್ವಾ ಆಗೋದು. ಅವರು ಸಿನಿಮಾದಲ್ಲಿ ನಟನೆ ಮಾಡಿಬಿಟ್ಟು ತೋರಿಸ್ತಾರಲ್ಲ ಒಳ್ಳೆ ಆದರ್ಶಪ್ರಾಯರಾಗಿ, ಅದನ್ನ ಅವರು ಇಂಬೈಬ್ ಮಾಡ್ಕೊಳ್ಳೋದು ಕೆಲವರು ಮಾಡ್ಕೊಳ್ತಾರೆ, ಕೆಲವರಿಗೆ ಕಷ್ಟ ಆಗಬಹುದು. ಹಾಗೆ ತಪ್ಪಾಗಿ ತಿಳ್ಕೊಂಡಾಗ ಅಂಥ ಸಮಾಜ ಹಾಳಾಗೋಗುತ್ತೆ. ಇಲ್ಲ, ಸರಿಯಾಗಿ ತಿಳ್ಕೊಂಡಾಗ, ಅರ್ಥ ಮಾಡ್ಕೊಂಡಾಗ ಉದ್ಧಾರ ಆಗತ್ತೆ. ಅದಕ್ಕೆ ಯಾವಾಗ್ಲೂ ಈ ಆದರ್ಶ ವ್ಯಕ್ತಿಗಳು ಅವರ ಜೀವನ ಶೈಲಿ ಸರಿಯಾಗಿರ್ಬೇಕು, ಅವರು ಸರಿಯಾಗಿ ನಡ್ಕೊಳ್ಬೇಕು. ಅದಕ್ಕೆ ನೀನು ಆದರ್ಶಪ್ರಾಯ ಅರ್ಜುನ, ನೀನು ಸರಿಯಾದ ಮಾರ್ಗದಲ್ಲಿ ಹೋಗು. ನೀನು ಈ ಥರ ಮನಸ್ಸು ಕೆಡಿಸ್ಕೊಂಡು ನಿನ್ನ ಕರ್ತವ್ಯವನ್ನ ಮರೆತು ಕರ್ತವ್ಯ ಭ್ರಷ್ಟನಾಗ್ಬೇಡ, ಆಗ ಇಡೀ ಸಮಾಜವನ್ನೇ ಹಾಳು ಮಾಡ್ದಂಗೆ ಆಗತ್ತೆ ಅಂತಂದ್ಬಿಟ್ಟು ಉಪದೇಶವನ್ನೇ ಕೊಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? 嗯。
ಇವಾಗೇನು ಬ್ರೇಕ್ ಆಗ್ಲಿಲ್ವಾ? ಹ ಇಲ್ಲ, ಈಗ ಇವಾಗೇನು? ಆಗ್ಲಿಲ್ಲ. ಸರಿ, ಓಕೆ. ಇವಾಗ ಏನಾದರೂ ಡೌಟ್ ಇದೆಯಾ ನಿಮಗೆ? ಹಿಂದಿನ ಇದರಲ್ಲಿ ಏನೋ ಕೇಳಿಸ್ಲಿಲ್ಲ ಅಂತಂದ್ರೆ ಅದು ಬೇಕು ಅಂತಂದ್ರೆ ನಾನು ವಿವರಣೆಯನ್ನು ಕೊಡ್ತೀನಿ. ಇಲ್ಲ ಮ್ಯಾಮ್. ಓಕೆ, ಮುಗಿಸೋಣ. ಹಾ ಸರಿ ಮ್ಯಾಮ್. ಓಂ ಶ್ರೀ ಹಲೋ ಗುರುಭ್ಯೋ ಮ್ಯಾಮ್. ನಮಃ. ಹಲೋ ಶ್ರೀ ಮ್ಯಾಮ್. ಕೃಷ್ಣ ಅರ್ಪಣಮಸ್ತು. ಮ್ಯಾಮ್ ಸಾರಿ ಡಿಸ್ಟರ್ಬ್ ಆಯ್ತಾ? ಇಲ್ಲ. ಮ್ಯಾಮ್ ಲಾಸ್ಟ್ 20 ಮಿನಿಟ್ಸ್ ಜಾಯ್ನ್ ಆದೆ, ನನ್ನ ಮಗನ್ಗೆ ಆನ್ಲೈನ್ ಕ್ಲಾಸ್ ನಡೀತಾ ಇತ್ತು. ಓ, ಹಾ ಹಾ. ಅದಕ್ಕೋಸ್ಕರ ಓ, ಸೊ ರತ್ನ ನಂಗೆ ಅವರಾ? ಶ್ಲೋಕ ಮಾತ್ರ ಹೇಳ್ಕೊಟ್ಬಿಡಿ ಮ್ಯಾಮ್. ಆ ನಾನು ಆಮೇಲೆ ರೆಕಾರ್ಡ್ ಕೇಳಿಸ್ಕೊತೀನಿ, ಶ್ಲೋಕ ಮಾತ್ರ ಹೇಳ್ಕೊಡಿ ಮ್ಯಾಮ್. ಇದ್ರೆ ಟೈಮ್ ಇದ್ರೆ ಆಯ್ತು. ನಿಮ್ಗೆ ಆದ್ರೆ ಮ್ಯಾಮ್. ನಂಗೆ ಟೈಮ್ ಇದೆ, ಹೇಳ್ಕೊಡ್ತೀನಿ. ಇದು ರೆಕಾರ್ಡಿಂಗ್ ಕ್ಲೋಸ್ ಮಾಡ್ತೀನಿ, ನಾನು ಸ್ಟಾಪ್ ಮಾಡ್ಬಿಡ್ತೀನಿ. ಹಾ ಮ್ಯಾಮ್. ಶ್ಲೋಕ ಹೇಳ್ಕೊಡೋಕ್ಕೇನು ಬೇಕಿಲ್ಲ. ಹಾ ಮ್ಯಾಮ್. ಮ್ಯಾಮ್ ನಾನು ಎಕ್ಸಾಕ್ಟ್. ಖಂಡಿತ. ಓಕೆ ಮ್ಯಾಮ್, ಹರಿ ಓಂ.